ತುಳಿ ತುಳಿ ಹತ್ತಿ ತುಳಿ ಮತ್ತೆ ತುಳಿ ಒತ್ತಿ ತುಳಿ ಅಹಂಕಾರ ಒಡೆಯಲಿ. ನಾನು ನನ್ನದೆಲ್ಲ ಸತ್ತು ನೀನು ನಿನ್ನದು ಮಾತ್ರ ಉಳಿಯಲಿ. ತುಳಿ 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 ಅಂದಿದ್ದಾರೆ. ಅಂದ್ರೇನು? ನನ್ನನ್ನ ನಿನಗೆ ಸಮರ್ಪಣೆ ಮಾಡಿಕೊಳ್ಳುವಾಗ ನನ್ನ ಅಹಂಕಾರವೆಲ್ಲ ಹೋಗ್ಬೇಕು. ಯಾಗ ಯಜ್ಞ ಹೋಮಾದಿಗಳು ಜಪತಪಾದಿಗಳು ಮಾಡಿದ್ರೆ ಈ ಅಹಂಕಾರ ಹೋಗುವುದಿಲ್ಲ, ಮತ್ತೆ ಹೆಚ್ಚಾಗ್ತದೆ. ಇದ್ರ ಯಾವ ರೀತಿ ಹೋಗ್ತದಿದು ಅಂದ್ರೆ ಸದ್ಗುರುವಿನ ಪಾದಕ್ಕೆ ನಮ್ಮ ಶಿರವನ್ನು ಕೊಟ್ಟಾಗ ಮಾತ್ರ ಈ ಅಹಂಕಾರ ಹೋಗ್ತದೆ, ಇಲ್ದರೆ ಹೋಗುದಿಲ್ಲ. ನಾನು ನಿನ್ನ ಶಿರಸ್ಸಿನಲ್ಲಿ ನಿನ್ನ ಪಾದದಲ್ಲಿ ನಾನು ಶಿರಸ್ಸಿಟ್ಟು ನಮಸ್ಕಾರ ಮಾಡ್ತೀನಿ. ನೀನು ಈ ಅಹಂಕಾರನ ಶಿರಸ್ಸನ್ನ ತುಳಿದು ಬಿಡು. ಹ್ಯಾಕ್ ತುಳಿಬೇಕು? ಕಾಳಿಂಗ ಸರ್ಪವನ್ನ ನೀನು ಹ್ಯಾಗ್ ತುಳಿದಿಯೋ ಹಾಗೆ ತುಳಿದು ಬಿಡ್ಬೇಕಯ್ಯ. ಕಾಳಿಂಗ ಮರ್ಥನೂ ಆಯ್ತಲ್ಲ, ಅವನು ಎಷ್ಟು ಅಹಂಕಾರ ಬೀಳ್ತಿದ್ದ. ಕೃಷ್ಣನ ಪಾದ ಅವನಿಗೆ ಸ್ಪರ್ಶವಾಗ್ತಿರ್ಲಿಕ್ಕಾಗಿ ಅವನ ವಿಷವೆಲ್ಲ ಕಕ್ಕಿ ಅಂದ್ರೆ ಅಹಂಕಾರವೆಲ್ಲ ಹೋಗಿ ಸಾಧುವಾಗಿಬಿಟ್ಟ ಕಾಳಿಂಗ ಸರ್ಪ. ಹಾಗೆ ನನ್ನಲ್ಲಿರುವ ಈ ಅಹಂಕಾರದ ವಿಷ ಏನಿದೆಯೋ ಇದೆಲ್ಲ ಹೊರಟೋಗ್ಲಿ, ನನ್ನದೆಲ್ಲ ಹೋಗ್ಲಿ, ನಿನ್ನದು ಮಾತ್ರ ಉಳಿ. ಅದು ಯಾವುದಂದ್ರೆ ನಾಮ. ನಿನ್ನ ನಾಮ ನನ್ನ ಚಿತ್ತದಲ್ಲಿ ಒಂದು ಉಳಿಲಿ. ಇನ್ನು ಇರುವಲ್ದ್ಯಾಕೆ ಹೋದ್ರೆ ಹೋಗುವುದ್ಯಾಕೆ? ಈ ರೀತಿ ಯಾರು ಪ್ರಾರ್ಥನೆ ಮಾಡಿ ಆ ಪರಮಾತ್ಮನಲ್ಲಿ ಕೂಡಬೇಕು ಅಂತ ಹೋಗ್ತಾರೋ ಅವ್ರ ಮೇಲೆ ಆಗಿಂದ ಆಗ್ಲೇ ಅದು ದಯ ಆಗ್ತದೆ, ಆಗ್ಬಿಟ್ಟದೆ. ನಮಗೆ ಗೊತ್ತಿಲ್ಲ ಅಷ್ಟೇ. ಅದನ್ನ ಪ್ರತ್ಯಕ್ಷ ಪ್ರಮಾಣವಾಗಿ ನೀನು ಕಂಡುಕೊಳ್ಬೇಕಂದ್ರೆ ಧ್ಯಾನ, ಅಭ್ಯಾಸ, ಸ್ಮರಣೆ, ಸದ್ಗುರುವಿನ ಸ್ನೇಹ, ಸತ್ಸಂಗ ಶ್ರವಣ ಇವುಗಳನ್ನ ಮಾಡ್ತಾ ಇರ್ಬೇಕು.